ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ಒಂದೊಂದು ವಿಶೇಷತೆ ಹೊಂದಿರುತ್ತಾರೆ. ಸಂದರ್ಭಕ್ಕೆ ತಕ್ಕಂತೆ ಅವರ ವ್ಯಕ್ತಿತ್ವ, ಅವರೊಳಗಿನ ವಿಶೇಷತೆಗಳು ಹೊರಬರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದ ರಾಶಿ ನಕ್ಷತ್ರದ ಆಧಾರದ ಮೇಲೆ ವ್ಯಕ್ತಿತ್ವವನ್ನು, ಮನಸ್ಥಿತಿಯನ್ನು ತಿಳಿಯಬಹುದು. ಕೆಲವು ರಾಶಿಯಲ್ಲಿ ಹುಟ್ಟಿದವರು ಬೇರೆಯವರ ಕೆಳಗೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತಾವೇ ನಂಬರ್ 1 ಅಂತ ಫೀಲ್ ಮಾಡ್ತಾರೆ. ತಾವೇ 4 ಜನರಿಗೆ ಕೆಲಸ ಕೊಡುವವರು, ತಾವೇ ಇನ್ನೊಬ್ಬರ ಹತ್ತಿರ ಕೆಲಸ ಮಾಡೋಕೆ ಸಾಧ್ಯವಿಲ್ಲ ಅಂತ ಅಂದುಕೊಳ್ಳುತ್ತಾರೆ. ಹಾಗಾದರೆ ಇನ್ನೊಬ್ಬರ ಹತ್ತಿರ ಕೆಲಸ ಮಾಡದೆ ತಾವೇ ಸ್ವಂತ ಬಿಸಿನೆಸ್ ಮಾಡಿ ಏಳಿಗೆ ಹೊಂದುವ ರಾಶಿಯವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿ. ಈ ಜನರು ದೃಢವಾದ ಮನಸ್ಸನ್ನು ಹೊಂದಿದ್ದಾರೆ. ಅವರ ಮೊಂಡುತನವು ಅವರನ್ನು ಅನೇಕ ತಂಡದ ಸಹ ಕೆಲಸಗಾರರೊಂದಿಗೆ ಹೊಂದಿಕೊಂಡು ಹೋಗದಂತೆ ಮಾಡುತ್ತದೆ. ಅವರು ದಿನವಿಡೀ ಒಂದೇ ಕೆಲಸವನ್ನು ಮಾಡಬಹುದು, ಆದರೆ ಅದು ಅವನ ಅಥವಾ ಅವಳ ಸೌಕರ್ಯದ ಮಟ್ಟಕ್ಕೆ ಇಲ್ಲದಿದ್ದರೆ ಅವರ ಮನಸ್ಸು ಆ ಕೆಲಸದಲ್ಲಿ ಇಲ್ಲದಿರಬಹುದು. ಹಾಗಾಗಿ ಈ ವ್ಯಕ್ತಿಗಳು ಅಪರಿಮಿತ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರು ಎಲ್ಲದರಲ್ಲೂ ಯಶಸ್ಸು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ಯಾರ ಕೆಳಗೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಇವರು ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ. ಈ ವ್ಯಕ್ತಿಗಳು ಯಾರ ಮೇಲೂ ಅವಲಂಬಿತರಾಗಲು ಇಷ್ಟಪಡುವುದಿಲ್ಲ. ಬೇರೆಯವರ ಕೆಳಗೆ ಕೆಲಸ ಮಾಡುವುದಕ್ಕಿಂತ ತಾವೇ ಸ್ವಂತವಾಗಿ ಅಭಿವೃದ್ಧಿ ಹೊಂದಬಲ್ಲೆವು ಎಂದು ಭಾವಿಸುತ್ತಾರೆ. ಈ ರಾಶಿಯಲ್ಲಿ ಹುಟ್ಟಿದವರಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗಿರುತ್ತವೆ. ಒಳ್ಳೆಯ ಲೀಡರ್ ಆಗ್ತಾರೆ. ಅವರು ತಮ್ಮ ಜೊತೆಗೆ ತಮ್ಮ ಸುತ್ತಲಿರುವವರನ್ನು ಕೂಡ ಮುಂದೆ ನಡೆಸುತ್ತಾರೆ. ಇವರಿಗೆ ಧೈರ್ಯ ಕೂಡ ತುಂಬಾ ಹೆಚ್ಚು. ಕಷ್ಟ ಸಮಯದಲ್ಲಿ ಕೂಡ ಸ್ವಲ್ಪವೂ ಕುಗ್ಗದೆ ಧೈರ್ಯವಾಗಿ ಮುಂದೆ ಹೋಗುತ್ತಾರೆ. ವೃಷಭ ರಾಶಿಯಲ್ಲಿ ಜನಿಸಿದವರು ಯಾರೊಬ್ಬರ ಮಾತನ್ನು ಕೇಳುವುದಿಲ್ಲ. ಪ್ರತಿಯೊಂದು ವಿಚಾರದೊಂದಿಗೆ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳಬಲ್ಲರು. ಸಾಮಾನ್ಯವಾಗಿ ಇವರು ಸೋದರ ಅಥವಾ ಸೋದರಿಯ ಸಲುವಾಗಿ ಹಣವನ್ನು ಖರ್ಚು ಮಾಡುತ್ತಾರೆ. ಆದರೆ ಇವರಿಗೆ ಹಣದ ತೊಂದರೆ ಬರುವುದು ಬಹಳ ಕಡಿಮೆ. ಎಲ್ಲರಿಂದಲೂ ಇವರಿಗೆ ಸಮಯಕ್ಕೆ ಸರಿಯಾಗಿ ಹಣದ ಸಹಾಯ ದೊರೆಯುತ್ತದೆ. ಇವರು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸದೇ ಇರುವುದು ಒಳ್ಳೆಯದು. ಕಟಕ ರಾಶಿ. ಕಟಕ ರಾಶಿಯು ಒಂದು ಕ್ಲಿಷ್ಟವಾದ ರಾಶಿಚಕ್ರ. ಕರ್ಕಾಟಕ ರಾಶಿಯವರು ಸ್ಥಿರ ಆದರೆ ನಿಧಾನ ಕೆಲಸಗಾರರಾಗಿದ್ದು, ಅವರು ಸೋಮಾರಿತನದ ಅಂಚಿನಲ್ಲಿರುತ್ತಾರೆ. ಅವರ ಏರಿಳಿತದ ಮನಸ್ಥಿತಿ ಹೆಚ್ಚಾಗಿ ಅವರ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಕರ್ಕ ರಾಶಿಯವರು ಕಷ್ಟದ ಸಂದರ್ಭದಲ್ಲಿ ಹಿಂದೆ ಸರಿಯುವುದಿಲ್ಲ. ಬಹಳ ಶಾಂತವಾಗಿ ತಮ್ಮ ಕೆಲಸವನ್ನು ನಿರ್ವಹಿಸುವುದು ಇವರ ವಿಶೇಷತೆ. ಯಾರಿಗೂ ತೊಂದರೆ ಕೊಡುವುದಿಲ್ಲ. ಅವರು ತಮ್ಮ ಕೆಲಸದ ಬಗ್ಗೆ ಕಡಿಮೆ ಮಾತನಾಡುತ್ತಾರೆ ಮತ್ತು ಅದರ ಮೇಲೆ ಹೆಚ್ಚು ಶ್ರಮಿಸುತ್ತಾರೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಅದು ಸಮಯಕ್ಕೆ ಮುಗಿಯುವವರೆಗೂ ಮಲಗುವುದಿಲ್ಲ. ಆದರೆ ಅವರಿಗೆ ಪ್ರಾರಂಭಿಸುವ ಮನಸ್ಸು ಬರಬೇಕು ಅಷ್ಟೇ. ಇಲ್ಲದಿದ್ದರೆ ನಿದ್ದೆ ಮಾಡುವುದರಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಾರೆ. ಕಟಕ ರಾಶಿಯವರು ವಿಸ್ತಾರವಾದ ಹಾಗೂ ಅಗಾಧ ಕಲ್ಪನೆಗಳಿಂದ ಕೂಡಿದವರು. ಒಂದು ನಿಮಿಷದಲ್ಲಿ ಒಂದು ಪದವನ್ನು ಕಥೆಯಾಗಿ ಪರಿವರ್ತಿಸಬಲ್ಲ ಸಾಮರ್ಥ್ಯ ಇವರಿಗಿದೆ. ಆದ್ದರಿಂದ ಇವರನ್ನು ಸೃಜನಶೀಲ ವ್ಯಕ್ತಿಗಳೆಂದು ಕರೆಯುವುದು ತಪ್ಪಲ್ಲ. ಕವನಗಳು ಮತ್ತು ಬರಹಗಳ ಮೂಲಕ ತಮ್ಮ ಭಾವನೆಗಳನ್ನು ಯಾರಿಗಾದರೂ ಅಥವಾ ಯಾವುದನ್ನಾದರೂ ಹಂಚಿಕೊಳ್ಳಲು ಸಂತೋಷ ಪಡುವವರು ಇವರು. ಕೆಲವರು ಕಲೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಸೃಜನಶೀಲ ಮತ್ತು ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನು ಪ್ರಸ್ತುತಪಡಿಸಲು ಇಷ್ಟಪಡುವಿರಿ. ಆದರೆ ಕಟಕ ರಾಶಿಯವರು ಮೂಡಿ ಸ್ವಭಾವವನ್ನು ಹೊಂದಿರುವವರು. ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧವಾಗಿರುವವರು. ಇವರ ಮನಸ್ಥಿತಿ ವೇಗವಾಗಿ ಬದಲಾಗುತ್ತದೆ. ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು. ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು. ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತದೆ. ಹಾಗಾಗಿ ಭಾವನೆಗಳು ಆಗಾಗ ಬದಲಾಗುತ್ತಿರುತ್ತದೆ. ಕಟಕ ರಾಶಿಯು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಿರುವುದರಿಂದ ಚಂದ್ರನು ಮನೋಕಾರಕನು. ಹಾಗಾಗಿ ಮನಸ್ಸು ಆಗಾಗ ಬದಲಾಗುತ್ತಿರುತ್ತದೆ.
ಕಡಿಮೆ ಸ್ವಾಭಿಮಾನಿಯಾಗಿರುವ ಇವರು ಇತರರ ವಿರುದ್ಧ ಅಜೀವ ದ್ವೇಷವನ್ನು ಕಾರುವುದು ಸಾಮಾನ್ಯವಾಗಿದೆ. ಇವರು ಅರ್ಧದಷ್ಟು ತುಂಬುವ ಬದಲು ಲೋಟವನ್ನು ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿ. ಮನಸ್ಸಿಗೆ ಆಗಿರುವ ಗಾಯ, ಭಾವನೆಗಳ ಮೇಲಾಗಿರುವ ಹಾನಿಯನ್ನು ಎಂದಿಗೂ ಮರೆಯುವುದಿಲ್ಲ. ಒಂದು ಕಷ್ಟದ ವಿಷಯ ಏನೆಂದರೆ ಇವರ ಸಂಗತಿ ಇವರನ್ನು ಸಹಿಸಿಕೊಳ್ಳುವುದೇ ಒಂದು ದೊಡ್ಡ ಯುದ್ಧ ಗೆದ್ದಂತೆ. ಹಾಗಾಗಿ ಕೆಲವು ಸೋಮಾರಿತನವನ್ನು ಬದಲಾಯಿಸಿಕೊಂಡರೆ ಇವರು ಸ್ವಂತ ಕಂಪನಿಯನ್ನು ಆಕಾಶದೆತ್ತರಕ್ಕೆ ಬೆಳೆಸುತ್ತಾರೆ. ಮೊದಲು ಅಂತರ್ಜಾಲದಲ್ಲಿ ಕಾಲಹರಣ ಮಾಡುತ್ತಾ ಕೆಲಸಕ್ಕೆ ಬಾರದ ಲಾಗ್ ವಿಡಿಯೋ ನೋಡುವುದು, ಸೀರಿಯಲ್ ನೋಡುವುದು, ಹೇಳಿದ್ದನ್ನು ಕಿವಿಗೆ ಹಾಕಿಕೊಳ್ಳುವುದನ್ನು ಸ್ತ್ರೀಯರು ಕಲಿತರೆ ಜೀವನದಲ್ಲಿ ಎಲ್ಲರಿಗಿಂತ ಹೆಚ್ಚು ಯಶಸ್ಸನ್ನು ಕಾಣಬಹುದು. ಕಟಕ ರಾಶಿಯವರು ಯೋಚನೆಯನ್ನೇ ಮಾಡದೆ ತಮ್ಮಲ್ಲಿರುವ ಹಣವನ್ನು ಖರ್ಚು ಮಾಡುತ್ತಾರೆ. ಸ್ವಂತ ಖರ್ಚಿಗಿಂತ ತಂದೆ ಮತ್ತು ತಾಯಿಯ ಬಳಗದವರ ಖರ್ಚು ವೆಚ್ಚಗಳೇ ಇವರಿಗೆ ಹೆಚ್ಚಿನದಾಗುತ್ತದೆ. ಇವರಿಗೆ ಹಣವನ್ನು ಶೇಖರಿಸಬೇಕೆಂಬ ಯೋಚನೆ ಇರುವುದಿಲ್ಲ. ಆದರೆ ಸಾಮಾನ್ಯವಾಗಿ ಇವರಿಗೆ ಹಣದ ಕೊರತೆ ಬಾರದು. ಸಾಧ್ಯವಾದಷ್ಟು ಇವರು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸದೇ ಇರುವುದು ಒಳ್ಳೆಯದು. ಮಕ್ಕಳಿಗೆ ಹೆಸರು ಬೇಳೆಯಿಂದ ಮಾಡಿದ ತಿಂಡಿ ತಿನಿಸನ್ನು ನೀಡುವುದರಿಂದ ಖರ್ಚು ವೆಚ್ಚಗಳು ಕಡಿಮೆಯಾಗಬಹುದು. ಸಿಂಹ ರಾಶಿ. ಈ ರಾಶಿಯ ಜನರು ಹೆಚ್ಚು ಕೋಪಿಷ್ಠರು ಎಂದು ಭಾವಿಸಲಾಗಿದೆ. ಆದರೆ ಇವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಸಿಂಹ ರಾಶಿಯವರು ಹಣದ ಹಿಂದೆ ಓಡುತ್ತಾರೆ. ಈ ಜನರು ಹಗಲು ರಾತ್ರಿ ಕಷ್ಟಪಟ್ಟು ಹಣ ಸಂಗ್ರಹಿಸುತ್ತಾರೆ. ಕೆಲಸದಿಂದ ಎಂದಿಗೂ ಹಿಂಜರಿಯುವುದಿಲ್ಲ. ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುವವರೆಗೆ ಬಿಡುವುದಿಲ್ಲ. ಸಿಂಹ ರಾಶಿಯವರು ಗಮನದ ಕೇಂದ್ರಬಿಂದುವಾಗಿ ಅಭಿವೃದ್ಧಿ ಹೊಂದುತ್ತಾರೆ. ಆದಾಗ್ಯೂ ಅವರು ಸಾಮಾನ್ಯವಾಗಿ ಇತರ ಗೆಳೆಯರನ್ನು ಕಡಿಮೆಯೆಂದು ಭಾವಿಸುತ್ತಾರೆ ಮತ್ತು ಸಿಕ್ಕಿಬೀಳುತ್ತಾರೆ. ಅವರು ತಮ್ಮ ಮೋಹಕತೆ ಮತ್ತು ವ್ಯಕ್ತಿತ್ವದಿಂದ ಸೋಮಾರಿತನವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ಆದರೆ ಪ್ರತಿಬಿಂಬಿಸುವ ಸೋಮಾರಿತನವನ್ನು ನೀವು ತಳ್ಳಿಹಾಕಲು ಸಾಧ್ಯವಿಲ್ಲ. ಸಿಂಹ ರಾಶಿಯವರು ತಾವು ಮಾಡುವ ಕೆಲಸವೆಲ್ಲ ಸರಿ ಎಂಬ ಮನೋಭಾವನೆಯಲ್ಲಿ ಇರುತ್ತಾರೆ. ಆದಾಯಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಇವರು ಹಣವನ್ನು ಖರ್ಚು ಮಾಡುತ್ತಾರೆ. ಕುಟುಂಬದ ಸದಸ್ಯರ ಅನಾರೋಗ್ಯ ಸುಧಾರಣೆಗಾಗಿ ಹಣವನ್ನು ನೀಡಬೇಕಾಗಿ ಬರುತ್ತದೆ. ಪಾಲುಗಾರಿಕೆಯ ವ್ಯಾಪಾರದಲ್ಲಿ ತೊಂದರೆಯನ್ನು ಅನುಭವಿಸಿ ಕಡಿಮೆ ಮೊತ್ತದ ಲಾಭಾಂಶವನ್ನು ಪಡೆಯುತ್ತಾರೆ. ಯಾವುದೇ ಹೆಣ್ಣು ದೇವರ ದೇವಸ್ಥಾನಕ್ಕೆ ಅಕ್ಕಿ ಬೇಳೆ ಮತ್ತು ಬೆಲ್ಲವನ್ನು ನೀಡಿದರೆ ಅನಪೇಕ್ಷಿತ ಖರ್ಚು ವೆಚ್ಚಗಳಿಂದ ಇವರು ಹೊರಬರಬಹುದು. ಕನಿಷ್ಠ ಪಕ್ಷ ಆತ್ಮೀಯರ ಸಲಹೆಯನ್ನಾದರೂ ಒಪ್ಪುವುದು ಒಳ್ಳೆಯದು. ಸಂಬಂಧಗಳು ಸುರಕ್ಷಿತವೆಂದು ಭಾವಿಸಿದಾಗ ಮಾತ್ರ ನಂಬಿಕೆಯನ್ನು ಇಡುತ್ತಾರೆ. ವ್ಯಕ್ತಿಗಳು ವಿಶ್ವಾಸಾರ್ಹರಲ್ಲದಿದ್ದಾಗ ಅಥವಾ ಅವರೊಂದಿಗೆ ಸುರಕ್ಷಿತ ಭಾವನೆ ಇಲ್ಲದಿದ್ದಾಗ ನಿಮ್ಮ ಆಂತರಿಕ ಜಗತ್ತನ್ನು ಆಶ್ರಯಿಸುವರು. ಆಗಾಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಅಸಮಾಧಾನ ತಾಳುತ್ತಾರೆ. ಅದು ಎಲ್ಲಿಯವರೆಗೆ ಅಂದರೆ ಅದು ಸಂಪೂರ್ಣವಾಗಿ ಸ್ಫೋಟಗೊಳ್ಳುವವರೆಗೂ ಅಸಮಾಧಾನವನ್ನು ಹೊರಹಾಕುತ್ತಲೇ ಇರುತ್ತಾರೆ. ಇವರು ಉತ್ತಮ ಕಲ್ಪನೆಗಳನ್ನು ಹೊಂದಿದ್ದರೂ, ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿದ್ದರೂ ಅದನ್ನು ವಿನಾಶಕಾರಿಯಾಗಿ ಬಳಸುವರು. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಅನಪೇಕ್ಷಿತ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡುತ್ತಾರೆ. ಇವರಲ್ಲಿ ಯಾವುದೇ ವಿಚಾರದಲ್ಲಿಯೂ ತೀವ್ರವಾದ ಮನಸ್ಸಿರುವುದಿಲ್ಲ. ದಾನ ಧರ್ಮ ಮಾಡುವಲ್ಲಿ ಇವರು ನಿಷ್ಣಾತರು. ತಾಯಿಯ ಕಡೆಯ ಸಂಬಂಧಿಕರಿಗೆ ಹಣವನ್ನು ನೀಡಬೇಕಾಗುತ್ತದೆ. ಬೇರೆಯವರಿಗೆ ನೀಡಿದ ಹಣವು ಪೂರ್ಣವಾಗಿ ಇವರ ಕೈ ಸೇರುವುದಿಲ್ಲ. ಗುರು ಪೂಜೆಯಿಂದ ಆದಾಯವು ಹೆಚ್ಚುತ್ತದೆ. ಗುರು ಮಂದಿರಕ್ಕೆ ಕೇಸರಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ದಾನ ನೀಡುವುದು ಒಳ್ಳೆಯದು. ವಯೋವೃದ್ಧರಿಗೆ ಗೋಧಿಯಿಂದ ಮಾಡಿದ ತಿಂಡಿ ತಿನಿಸನ್ನು ನೀಡುವುದರಿಂದಲೂ ಶುಭ ಫಲಗಳನ್ನು ಪಡೆಯಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಸ್ವತಂತ್ರವಾಗಿ ಬದುಕಲು ಇಷ್ಟಪಡುವವರು. ಅವರು ಕುಟುಂಬ ಸಂಬಂಧಗಳನ್ನು ಗೌರವಿಸುತ್ತಾರೆ, ಜವಾಬ್ದಾರಿಗಳನ್ನು ಪೂರೈಸುತ್ತಾರೆ. ಆದರೆ ಇವರಿಗೆ ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಇಷ್ಟವಾಗುವುದಿಲ್ಲ. ಒಂಟಿಯಾಗಿರುವುದು, ಪುಸ್ತಕಗಳನ್ನು ಓದುವುದು ಮತ್ತು ಪ್ರಯಾಣಿಸುವುದು ಇವರಿಗೆ ಇಷ್ಟ. ಮದುವೆಯ ಬಗ್ಗೆ ಇವರಿಗೆ ವಿಶೇಷ ಆಸಕ್ತಿ ಇರುವುದಿಲ್ಲ.
ಈ ವ್ಯಕ್ತಿಗಳು ಯಾರ ಮೇಲೂ ಅವಲಂಬಿತರಾಗಲು ಇಷ್ಟಪಡುವುದಿಲ್ಲ. ಬೇರೆಯವರ ಕೆಳಗೆ ಕೆಲಸ ಮಾಡುವುದಕ್ಕಿಂತ ತಾವೇ ಸ್ವಂತವಾಗಿ ಅಭಿವೃದ್ಧಿ ಹೊಂದಬಲ್ಲೆವು ಎಂದು ಭಾವಿಸುತ್ತಾರೆ. ಕುಂಭ ರಾಶಿ. ಕುಂಭ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಮಾನಸಿಕವಾಗಿ ಪ್ರಬುದ್ಧರಾಗಿರುತ್ತಾರೆ. ಅಲ್ಲದೆ ಯಾವುದೇ ಸಂದರ್ಭದಲ್ಲೂ ಕ್ಷಿಪ್ರ ನಿರ್ಧಾರ ತೆಗೆದುಕೊಳ್ಳುವ ಕಲೆ ಇದೆ. ಯಾವುದೇ ನಕಾರಾತ್ಮಕ ಪರಿಸ್ಥಿತಿಯಲ್ಲೂ ಸ್ವಂತ ಕೆಲಸವೆಂದು ಪರಿಗಣಿಸಿ ಮತ್ತು ಅದನ್ನು ತ್ವರಿತವಾಗಿ ಮಾಡುತ್ತಾರೆ. ಅದೇ ಸಮಯದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿಸುತ್ತಾರೆ. ಅಲ್ಲದೆ ಈ ರಾಶಿ ಚಕ್ರದ ಜನರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು. ಅವರು ತಮ್ಮ ಆಕಾಂಕ್ಷೆಗಳನ್ನು ಸಾಧಿಸಲು, ಅವರ ಆಕಾಂಕ್ಷೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ. ಅವರು ಕಷ್ಟಪಟ್ಟು ದುಡಿಯುವ ತತ್ವವನ್ನು ಹೊಂದಿದ್ದಾರೆ. ಈ ರಾಶಿಯವರು ಭಾವನಾತ್ಮಕ ಸ್ವಭಾವದವರು. ಅವರು ತಮ್ಮ ಎಲ್ಲಾ ಜವಾಬ್ದಾರಿಗಳು ಮತ್ತು ಸಂಬಂಧಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ, ಆದರೆ ಒಂಟಿತನವನ್ನು ಬಹಳ ಇಷ್ಟಪಡುತ್ತಾರೆ. ಒಂಟಿಯಾಗಿರುವ ಮೂಲಕವೇ ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಮದುವೆಯ ಸಂಬಂಧಗಳಲ್ಲಿ ಬಂಧಿಯಾಗುವುದು ಇವರಿಗೆ ಇಷ್ಟವಾಗುವುದಿಲ್ಲ. ತಮ್ಮ ವೃತ್ತಿಜೀವನದ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಾರೆ. ಅವರು ಜೀವನದಲ್ಲಿ ಬಹಳಷ್ಟು ಅಧ್ಯಯನ ಮಾಡುತ್ತಾರೆ. ವೃತ್ತಿಜೀವನದ ಉತ್ತುಂಗವನ್ನು ತಲುಪುತ್ತಾರೆ. ಅವರು ತಮ್ಮ ಇಚ್ಛೆಯಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ತಮ್ಮ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ. ಅವರು ಸಂಬಂಧಗಳ ಬಂಧಗಳಲ್ಲಿ ಸಿಕ್ಕಿಹಾಕಿಕೊಳ್ಳಲು ಇಷ್ಟಪಡುವುದಿಲ್ಲ. ಅವನು ಒಂಟಿಯಾಗಿಯೇ ಇದ್ದು ಜೀವನವನ್ನು ನಡೆಸಲು ಇಷ್ಟಪಡುತ್ತಾನೆ. ತುಂಬಾ ಬುದ್ಧಿವಂತ ಮತ್ತು ಕುತೂಹಲಕಾರಿ ನಡವಳಿಕೆ ಹೊಂದಿರುವ ಕುಂಭ ರಾಶಿಯವರು ಲೌಕಿಕ ಅಥವಾ ಮಂದ ಕೆಲಸದ ಸನ್ನಿವೇಶಗಳನ್ನು ಇಷ್ಟಪಡುವುದಿಲ್ಲ. ಅವರು ಉತ್ಸಾಹ ಮತ್ತು ವಿಭಿನ್ನ ಚಟುವಟಿಕೆಗಳನ್ನು ಹೊಂದಿರದ ಯಾವುದನ್ನೇ ಆಗಲಿ ನಿಭಾಯಿಸಲು ಸಾಧ್ಯವಿಲ್ಲ. ಒಂದು ಕೆಲಸವನ್ನು ಮಾತ್ರವೇ ಕೈಗೆತ್ತಿಕೊಂಡು ಇತರ ಕೆಲಸವನ್ನು ಮರೆತು ಬಿಡುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.